ಈ ವಿಶಾಲವಾದ ಭೂಮಿ ಮೇಲೆ ಮನುಷ್ಯರನ್ನು ಹೊರತುಪಡಿಸಿ ಲಕ್ಷ ಲಕ್ಷ ಜೀವಜಂತುಗಳು ಕೂಡ ವಾಸಿಸುತ್ತವೆ. ಈ ಜೀವಜಂತುಗಳು ಪ್ರಕೃತಿಯ ಸಮತೋಲನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಆದರೆ ನಾವು ಅಂದರೆ ಮನುಷ್ಯರು ನಮ್ಮ ಹೊಟ್ಟೆ ತುಂಬಿಸಲು ಅಥವಾ ನಮ್ಮ ಅಗತ್ಯವನ್ನು ಪೂರ್ಣಗೊಳಿಸಲು ಇಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಪ್ರಾಣಿಗಳನ್ನು ಬೇಟೆಯಾಡುವುದರಲ್ಲೂ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡುವುದಿಲ್ಲ. ಇದೇ ಕಾರಣದಿಂದ ಇವತ್ತು ಈ ಭೂಮಿ ಮೇಲೆ ಪ್ರಾಣಿ ಪಕ್ಷಿಗಳ ಹಲವಾರು ಪ್ರಜಾತಿ ವಿನಾಶದ ಅಂಚಿನಲ್ಲಿ ನಿಂತಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಪ್ರಜಾತಿಯ ಪ್ರಾಣಿ ಪಕ್ಷಿಗಳು ಈಗಾಗಲೇ ಈ ಭೂಮಿ ಮೇಲಿಂದ ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗಿವೆ. ವೀಕ್ಷಕರೇ, ಒಂದು ಸಮಯದಲ್ಲಿ ಅದೆಷ್ಟೋ ಜೀವಜಂತುಗಳು ಈ ಭೂಮಿಯ ಭಾಗವಾಗಿದ್ವು. ಆದರೆ ಕೆಲವೊಮ್ಮೆ ಅವುಗಳ ನಿವಾಸದ ಕೊರತೆಯಿಂದ, ಕಾಡು ನಾಶದಿಂದ, ಮತ್ತೆ ಕೆಲವೊಮ್ಮೆ ಶಿಕಾರಿಗಳಿಂದ ಹೀಗೆ ಮನುಷ್ಯನ ದುರಸೆಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ ಕೆಲವೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ತಸ್ಮಾನಿಯನ್ ಟೈಗರ್. ಸ್ನೇಹಿತರೆ, ಈ ಪ್ರಾಣಿಯ ದೇಹವನ್ನು ನೋಡಿ ನೀವು ಕೂಡ ಒಂದು ಕ್ಷಣ ದಂಗಾಗಬಹುದು. ಏಕೆಂದ್ರೆ ಈ ಪ್ರಾಣಿಯ ಶರೀರದ ಮುಂಭಾಗ ತೋಳದಂತೆ ಕಂಡರೆ ಹಿಂಭಾಗ ಒಂದು ಹುಲಿಯಂತೆ ಕಾಣುತ್ತಿತ್ತು. ಇದರ ಹಿಂಭಾಗದಲ್ಲಿ ಕಪ್ಪು ಮತ್ತು ಗಾಢವಾದ ಬಣ್ಣದ ಗೆರೆಗಳು ಇರುತ್ತಿತ್ತು. ಈ ತಸ್ಮಾನಿಯನ್ ಟೈಗರ್ 30ರ ದಶಕದಲ್ಲೇ ಈ ಭೂಮಿ ಮೇಲಿಂದ ಸಂಪೂರ್ಣವಾಗಿ ಅಳಿದು ಹೋಗಿವೆ ಎಂದು ಹೇಳಲಾಗುತ್ತದೆ. ಈ ಪ್ರಜಾತಿಯ ಕೊನೆಯ ಪ್ರಾಣಿಯನ್ನು 1936ರಲ್ಲಿ ನೋಡಲಾಗಿದೆ. ಆದರೆ ನಂತರ ಈ ಪ್ರಾಣಿಯನ್ನು ಅಳಿದು ಹೋದ ಪ್ರಜಾತಿ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು ಈ ತಸ್ಮಾನಿಯನ್ ಟೈಗರ್ಗಳ ಮೂಲ ಆಸ್ಟ್ರೇಲಿಯಾ ಮತ್ತು ತಸ್ಮಾನಿಯಾ ಎಂದು ಹೇಳಲಾಗುತ್ತದೆ. ಏಕೆಂದರೆ ಇಲ್ಲಿನ ಕಾಡುಗಳಲ್ಲೇ ಈ ಪ್ರಾಣಿಗಳು ಹೇರಳವಾಗಿ ಕಂಡುಬರುತ್ತಿದ್ದವು. ಆದರೆ ಇಲ್ಲಿನ ರೈತರು ಈ ತಸ್ಮಾನಿಯನ್ ಟೈಗರ್ಗಳಿಂದ ತಮ್ಮ ಸಾಕು ಪ್ರಾಣಿಗಳಿಗೆ ಅಪಾಯ ಇದೆ ಎಂದು ಭಾವಿಸುತ್ತಿದ್ರು. ಇದೇ ಕಾರಣದಿಂದ ಅವರೆಲ್ಲ ಸೇರಿ ಈ ಪ್ರಾಣಿಗಳನ್ನು ಬೇಟೆಯಾಡಲು ಶುರು ಮಾಡುತ್ತಾರೆ. ರೈತರು ಮೊದಲಿಗೆ ಈ ಪ್ರಾಣಿಗಳನ್ನು ಬಲೆ ಹಾಕಿ ಅಥವಾ ಉರುಳಿಟ್ಟು ಹಿಡಿಯುತ್ತಿದ್ರು. ನಂತರ ಇವುಗಳಿಗೆ ವಿಷ ಹಾಕಿ ಕೊಂದು ಬಿಡುತ್ತಿದ್ರು. ಮನುಷ್ಯನಿಂದ ಹತ್ಯೆಗೊಳಗಾಗುವ ಜೊತೆಗೆ ಈ ಪ್ರಾಣಿಗಳು ಕೆಲವೊಮ್ಮೆ ಕಾಡಿನ ಬೇರೊಂದು ಆಕ್ರಮಣಕಾರಿ ಜೀವಿಗಳಿಗೂ ಕೂಡ ಬಲಿಯಾಗುತ್ತಿದ್ವು. ಇದರಿಂದ ನಿಧಾನವಾಗಿ ಇವುಗಳ ಸಂಖ್ಯೆ ಕಡಿಮೆ ಆಗುತ್ತಾ ಬಂದು ಕೊನೆಗೆ ಇವುಗಳು ಭೂಮಿ ಮೇಲಿಂದ ಸಂಪೂರ್ಣವಾಗಿ ವಿನಾಶವಾಗಿ ಹೋಗಿವೆ. ಕ್ಯಾಸ್ಪಿಯನ್ ಟೈಗರ್. ಮುಖ್ಯವಾಗಿ ಕ್ಯಾಸ್ಪಿಯನ್ ಸಮುದ್ರದ ಆಸುಪಾಸಿನಲ್ಲಿ ಕಾಣಸಿಗುತ್ತಿದ್ದ ಈ ಪ್ರಾಣಿಗಳು ಕ್ಯಾಸ್ಪಿಯನ್ ಟೈಗರ್ ಹೆಸರಿನಿಂದ ಪ್ರಸಿದ್ಧಿ ಪಡೆದಿವೆ. ಈ ಹುಲಿಗಳ ವಿಶೇಷ ಅಂದರೆ ಇವುಗಳ ವಿಶಾಲವಾದ ದೇಹ. ಅಸಲಿಗೆ ಈ ಸುಂದರ ಪ್ರಾಣಿಗಳು ಸುಮಾರು 9 ರಿಂದ 10 ಫೀಟ್ ಉದ್ದವನ್ನ ಹೊಂದಿದ್ದು 170 ರಿಂದ 240 ಕೆಜಿ ತೂಕವನ್ನ ಹೊಂದಿರುತ್ತಿದ್ವು. ಒಂದು ಕಡೆ ಈ ಕ್ಯಾಸ್ಪಿಯನ್ ಹುಲಿಗಳು ಬೇರೆ ಹುಲಿಗಳಿಗಿಂತ ದೇಹದಲ್ಲಿ ವಿಶಾಲವಾಗಿರುವ ಜೊತೆಗೆ ಶಕ್ತಿಯ ವಿಷಯದಲ್ಲೂ ಕೂಡ ಇವುಗಳಿಗೆ ಸರಿಸಾಟಿಯಾದ ಯಾವುದೇ ಹುಲಿಗಳು ಕೂಡ ಇರಲಿಲ್ಲ. ಚಿನ್ನದಂತೆ ಹೊಳೆಯುವ ಹಳದಿ ಮೈಯ ಮೇಲೆ ಕಪ್ಪು ಕಂದು ಬಣ್ಣದ ಗೆರೆಗಳನ್ನು ಹೊಂದಿರುವ ಈ ಆಕ್ರಮಣಕಾರಿ ಜೀವಿಗಳು ನೋಡಲು ಬಹಳ ಆಕರ್ಷಣೀಯ ಜೀವಿಗಳು ಕೂಡ ಹೌದು. ಇನ್ನು ಈ ಸುಂದರವಾದ ಪ್ರಾಣಿಗಳ ಬಗ್ಗೆ ಹೇಳುವುದಾದರೆ 1970ರ ಸಮಯದಲ್ಲಿ ಇವುಗಳು ಅಳಿದು ಹೋಗಿವೆ ಎಂದು ನಂಬಲಾಗಿತ್ತು. ಆದರೆ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಮಾತ್ರ 2003ರಲ್ಲಿ. ಈ ಕ್ಯಾಸ್ಪಿಯನ್ ಟೈಗರ್ಗಳ ವಿನಾಶದ ಕುರಿತು ಹೇಳುವುದಾದರೆ ಮನುಷ್ಯನ ವಿಪರೀತ ಬೇಟೆಯೇ ಈ ಪ್ರಾಣಿಗಳ ವಿಲುಪ್ತಿಗೆ ಕಾರಣ ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಹೇಳುವಂತೆ ಕಾಡುಗಳ ನಾಶ ಕೂಡ ಈ ಪ್ರಾಣಿಗಳ ವಿನಾಶಕ್ಕೆ ಬಹುಮುಖ್ಯ ಕಾರಣವಾಗಿದೆ. ಮ್ಯಾಮತ್ ಎಲಿಫೆಂಟ್. ಸ್ನೇಹಿತರೆ, ನೀವು ಒಂದಲ್ಲ ಒಂದು ಬಾರಿ ಕಥೆಗಳಲ್ಲಿ ಅಥವಾ ಪುರಾಣಗಳಲ್ಲಿ ಮ್ಯಾಮತ್ ಆನೆಗಳ ಬಗ್ಗೆ ಖಂಡಿತವಾಗಿಯೂ ಕೇಳಿರಬಹುದು. ಇವುಗಳು ನೋಡಲು ಇವತ್ತಿನ ಆನೆಗಳ ರೀತಿಯೇ ಕಾಣುತ್ತಿದ್ವು. ಆದರೆ ಇವುಗಳ ಶರೀರ ಇವತ್ತಿನ ಆನೆಗಳಿಗಿಂತ ಬಹಳ ವಿಶಾಲವಾಗಿರುತ್ತಿತ್ತು. ಈ ಮ್ಯಾಮತ್ ಆನೆಗಳ ಶರೀರದ ಎತ್ತರ ಸುಮಾರು 10 ರಿಂದ 13 ಫೀಟ್ ಇದ್ದು ಇವುಗಳ ತೂಕ ಸುಮಾರು 5500 ರಿಂದ 7300 ಕೆಜಿ ತನಕ ಇತ್ತು ಎಂದು ಹೇಳಲಾಗುತ್ತದೆ. ಇಷ್ಟೇ ಅಲ್ಲದೆ ಈ ಆನೆಗಳ ಪೂರ್ತಿ ಶರೀರದಲ್ಲಿ ದಟ್ಟವಾದ ಕೂದಲುಗಳು ಕೂಡ ಇರುತ್ತಿತ್ತು. ಇದು ಇವುಗಳಿಗೆ ಶೀತಲ ವಾತಾವರಣದಲ್ಲೂ ಕೂಡ ಆರಾಮವಾಗಿ ಜೀವಿಸಲು ಸಹಾಯ ಮಾಡುತ್ತಿತ್ತು. ಅಸಲಿಗೆ ಅದು ಹಿಮಯುಗದ ಸಮಯವಾಗಿದ್ದರಿಂದ 4 ದಿಕ್ಕಿನಲ್ಲೂ ಅಧಿಕ ಶೀತಲ ವಾತಾವರಣ ಇರುತ್ತಿತ್ತು. ಆ ಸಮಯದಲ್ಲಿ ಈ ಕೂದಲುಗಳೇ ಇವುಗಳ ಮೈ ಬೆಚ್ಚಗೇರಿಸುವಂತಹ ಕೆಲಸ ಮಾಡುತ್ತಿತ್ತು. ಇನ್ನು ಈ ಮ್ಯಾಮತ್ಗಳ ಇತಿಹಾಸ ಸಾವಿರಾರು ವರ್ಷಗಳ ಹಳೆಯದಾಗಿದೆ. ಅಂದರೆ ಕೊನೆಯದಾಗಿ ಈ ಪ್ರಾಣಿಗಳನ್ನು ಸುಮಾರು 10,000 ವರ್ಷಗಳ ಹಿಂದೆ ನೋಡಲಾಗಿದೆ ಎಂದು ಹೇಳಲಾಗುತ್ತದೆ. ಒಂದು ಕಡೆ ಹಿಮಯುಗ ಕೊನೆಗೊಳ್ಳುತ್ತಾ ಬರುತ್ತಿರುವಾಗ ಹವಾಮಾನ ಬದಲಾವಣೆಯ ಪರಿಣಾಮ ಈ ವಿಶಾಲವಾದ ಜೀವಿಗಳು ಸಾವಿಗೀಡಾಗಿದ್ವು ಎಂದು ಹೇಳಿದರೆ, ಮತ್ತೊಂದು ಕಡೆ ಮಾನವ ಕೂಡ ಇವುಗಳನ್ನು ಬೇಟೆಯಾಡುವ ವಿಷಯದಲ್ಲಿ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಇನ್ನು ಈ ಎರಡು ವಿಷಯದಲ್ಲಿ ಯಾವುದಾದರೂ ಒಂದು ಮಾತು ಸತ್ಯ ಅಥವಾ ಎರಡೂ ಮಾತು ಸತ್ಯ ಎನ್ನುವ ವಿಚಾರವಾಗಿ ಸಂಶೋಧನಾಕಾರರಲ್ಲಿ ಚರ್ಚೆಗಳು ನಡೆಯುತ್ತಾನೆ ಬಂದಿದೆ. ಆದರೆ ಅದೇನೇ ಇದ್ದರೂ ಇವತ್ತು ಈ ವಿಶಾಲಕಾರದ ಸುಂದರವಾದ ಜೀವಿಗಳು ನಮ್ಮ ಮುಂದೆ ಇಲ್ಲ ಅನ್ನೋ ಮಾತು ಮಾತ್ರ ಸತ್ಯ. ಡೋಡೋ. ವೀಕ್ಷಕರೇ, ಯಾವಾಗ ಈ ಭೂಮಿ ಮೇಲೆ ವಿನಾಶ ಹೊಂದಿದ ಪ್ರಾಣಿ ಪಕ್ಷಿಗಳ ಮಾತುಗಳು ಕೇಳಿಬರುತ್ತದೆ ಆ ಸಮಯದಲ್ಲಿ ಈ ಡೋಡೋ ಪಕ್ಷಿಯ ಹೆಸರು ಮೊತ್ತ ಮೊದಲು ಕೇಳಿಬರುತ್ತದೆ. ಈ ಪಕ್ಷಿಗಳ ಉಲ್ಲೇಖ ನಮಗೆ 16ನೇ ಶತಮಾನದಲ್ಲಿ ಕಾಣಸಿಗುತ್ತದೆ. ಈ ಪಕ್ಷಿಗಳು ಮಾರಿಷಸ್ ಐಲ್ಯಾಂಡ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಬಹಳ ಆರಾಮವಾಗಿ ಜೀವನ ಸಾಗಿಸುತ್ತಿದ್ವು ಎಂದು ಹೇಳಲಾಗುತ್ತದೆ. ಏಕೆಂದರೆ ಇಲ್ಲಿ ಇವುಗಳ ಜೀವ ಕಸಿದುಕೊಳ್ಳುವ ಆಸಕ್ತಿ ಹೊಂದಿರುವಂತಹ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಇರಲಿಲ್ಲ. ಆದರೆ ಮೊತ್ತ ಮೊದಲು ಒಬ್ಬ ಡಚ್ ಸೋಲ್ಜರ್ನ ಕಣ್ಣು ಈ ಸುಂದರ ಪಕ್ಷಿಯ ಮೇಲೆ ಬೀಳುತ್ತದೆ. ಇದರ ನಂತರ ಆತ ಈ ಡೋಡೋ ಪಕ್ಷಿಯನ್ನು ಬೇಟೆಯಾಡಿಬಿಡುತ್ತಾನೆ. ಇನ್ನು ಈ ಪಕ್ಷಿಗಳು ಮನುಷ್ಯರಿಗೆ ಬಹಳ ಸುಲಭದ ಬೇಟೆಯೂ ಕೂಡ ಆಗಿದ್ವು. ಹಾಗೂ ಇವುಗಳ ಮಾಂಸ ಕೂಡ ಮನುಷ್ಯರಿಗೆ ಬಹಳ ರುಚಿಕರವಾಗಿತ್ತು. ಇದರಿಂದ ನೋಡುತ್ತಿದ್ದಂತೆ ಈ ಪಕ್ಷಿಗಳ ಬೇಟೆ ಹೆಚ್ಚಾಗುತ್ತಾ ಹೋಗಿತ್ತು. ಈ ಪಕ್ಷಿಗಳ ವಿರುದ್ಧ ಮನುಷ್ಯ ಎಷ್ಟೊಂದು ಕ್ರೂರ ರೂಪ ತೋರಿಸಿದ್ದ ಅಂದರೆ 16ನೇ ಶತಮಾನದಲ್ಲಿ ಈ ಡೋಡೋ ಪಕ್ಷಿ ಭೂಮಿಯಿಂದ ಸಂಪೂರ್ಣವಾಗಿ ಅಳಿದು ಹೋಗಿತ್ತು. ಈ ಡೋಡೋ ಪ್ರಜಾತಿಯ ಕೊನೆಯ ಪಕ್ಷಿಯನ್ನು 1681ರಲ್ಲಿ ನೋಡಲಾಗಿತ್ತು.
ಆದರೆ ಮನುಷ್ಯ ಈ ಪಕ್ಷಿಯನ್ನು ಕೂಡ ಕೊಂದು ಮುಗಿಸಿದ್ದ. ಇನ್ನು ಈ ಡೋಡೋ ಪಕ್ಷಿಯ ದೇಹದ ರಚನೆಯ ಬಗ್ಗೆ ಹೇಳುವುದಾದರೆ, ಈ ಪಕ್ಷಿಗಳು ಸುಮಾರು 23 ಕೆಜಿ ತೂಕವನ್ನು ಹೊಂದಿದ್ದು, ಇವುಗಳ ಎತ್ತರ ಸುಮಾರು 3 ಫೀಟ್ ಇರುತ್ತಿತ್ತು. ಇವುಗಳು ನೋಡಲು ಒಂದು ರೀತಿ ಬಾತುಕೋಳಿಯನ್ನೇ ಹೋಲುತ್ತಿದ್ವು. ಆದರೆ ಇವುಗಳ ಕೊಕ್ಕು ಬಾತುಕೋಳಿಗಳಿಗಿಂತ ಸ್ವಲ್ಪ ದೊಡ್ಡದಾಗಿ ಗಟ್ಟಿಯಾಗಿರುತ್ತಿತ್ತು. ಈ ಡೋಡೋ ಒಂದು ಪಕ್ಷಿಯಾಗಿದ್ದರೂ ಕೂಡ ಇವುಗಳಿಗೆ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಸ್ಟೆಲ್ಲರ್ಸ್ ಸೀ ಕೌ. ಸ್ನೇಹಿತರೆ, ಈಗ ನಾವು ಯಾವ ಪ್ರಾಣಿಯ ಬಗ್ಗೆ ಹೇಳಲಿದ್ದೇವೆ ಅಂದರೆ, ಇದನ್ನು ನೋಡಿ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗಬಹುದು. ಇದರ ಹೆಸರು ಸ್ಟೆಲ್ಲರ್ಸ್ ಸೀ ಕೌ. ಇದನ್ನು ಕೆಲವು ಕಡೆ ಕೇವಲ ಸೀ ಕೌ ಹೆಸರಿನಿಂದ ಕರೆಯುತ್ತಾರೆ. ಹಾಗಂತ ಇವುಗಳಿಗೂ ನಮ್ಮ ಮನೆಯಲ್ಲಿ ಸಾಕುವ ದನಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆದರೆ ಇವುಗಳ ಸಸ್ಯಾಹಾರಿ ಲಕ್ಷಣದಿಂದ ಇವುಗಳಿಗೆ ಸೀ ಕೌ ಅನ್ನುವ ಹೆಸರು ಬಂದಿದೆ. ಇವುಗಳು ಸಮುದ್ರದಲ್ಲಿ ಇದ್ದರೂ ಕೂಡ ಕೇವಲ ಸಮುದ್ರಿ ಸಸ್ಯಗಳನ್ನು ತಿಂದು ಜೀವನ ಸಾಗಿಸುತ್ತಿದ್ವು. ಈ ಸೀ ಕೌಗಳನ್ನು ಮೊದಲು ಅಲಸ್ಕಾ ಮತ್ತು ರಷ್ಯಾ ನಡುವಿನ ಬೇರಿಂಗ್ ಸಮುದ್ರದ ಕೊಮೆಂಡರ್ ಐಲ್ಯಾಂಡ್ ನಲ್ಲಿ 1741ರಲ್ಲಿ ಪತ್ತೆ ಹಚ್ಚಲಾಗಿತ್ತು. ಇದರ ನಂತರ ಇವುಗಳ ಮಾಂಸ ಮತ್ತು ಕೊಬ್ಬಿಗಾಗಿ ಇವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೇಟೆಯಾಡಲು ಪ್ರಾರಂಭಿಸಲಾಗಿತ್ತು. ಇದರ ಪರಿಣಾಮ ಪತ್ತೆಯಾಗಿ ಕೇವಲ 30 ವರ್ಷದ ಒಳಗೆ ಭೂಮಿ ಮೇಲಿಂದ ಈ ಸ್ಟೆಲ್ಲರ್ಸ್ ಸೀ ಕೌಗಳು ಹೇಳ ಹೆಸರಿಲ್ಲದಂತೆ ವಿನಾಶ ಹೊಂದಿವೆ. ಇನ್ನು ಇವತ್ತಿನ ವಿಷಯದ ಬಗ್ಗೆ ಹೇಳುವುದಾದರೆ, ಇವತ್ತು ಈ ಸೀ ಕೌಗಳ ಬಹಳ ಹತ್ತಿರದ ಪ್ರಜಾತಿ ಈ ಮನಟ್ಟಿ ಸಮುದ್ರ ಜೀವಿ ಎಂದು ಹೇಳಲಾಗುತ್ತದೆ. ಇದೊಂದು ವಿಶಾಲವಾದ ಸಮುದ್ರ ಜೀವಿಯಾಗಿದ್ದು ನೋಡಲು ಸ್ಟೆಲ್ಲರ್ ಸೀ ಕೌ ರೂಪವನ್ನೇ ಹೋಲುತ್ತದೆ. ಇದು ಪ್ರಪಂಚವ್ಯಾಪ್ತಿ ಹಲವಾರು ವಿಶಾಲವಾದ ಸಮುದ್ರ ಪ್ರದೇಶಗಳಲ್ಲಿ ಕಾಣಸಿಗುತ್ತದೆ. ಪ್ಯಾಸೆಂಜರ್ ಪಿಜನ್. ಪಾರಿವಾಳಗಳ ಬಗ್ಗೆ ನಮಗೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಪಕ್ಷಿ ಕೇವಲ ನೋಡಲು ಸುಂದರವಾಗಿರದೆ ಬಹಳ ಬುದ್ಧಿವಂತ ಜೀವಿಯೂ ಕೂಡ ಹೌದು. ಇದೇ ಕಾರಣದಿಂದ ಜನರು ತಮ್ಮ ಮನೆಗಳಲ್ಲೂ ಕೂಡ ಇವುಗಳಿಗೆ ಜಾಗ ನೀಡಲು ಇಷ್ಟಪಡುತ್ತಾರೆ. ಆದರೆ ಇವತ್ತು ನಾವು ಯಾವ ರೀತಿಯ ಪಾರಿವಾಳಗಳ ಬಗ್ಗೆ ಹೇಳಲಿದ್ದೇವೆ ಅಂದರೆ, ಈ ಪಾರಿವಾಳಗಳು ಮನುಷ್ಯನ ವಿಪರೀತ ಬೇಟೆಗೆ ಗುರಿಯಾಗಿ ಇವತ್ತು ಈ ಭೂಮಿ ಮೇಲಿಂದನೇ ಅವನತಿ ಹೊಂದಿವೆ. ಅಸಲಿಗೆ ಈ ಪಾರಿವಾಳಗಳು ಪ್ಯಾಸೆಂಜರ್ ಪಿಜನ್ ಎಂದೇ ಪ್ರಸಿದ್ಧಿ ಪಡೆದಿದ್ವು. ಸಾಮಾನ್ಯವಾಗಿ ಈ ಪಕ್ಷಿಗಳು ನಾರ್ತ್ ಅಮೆರಿಕದ ಕಾಡಿನಲ್ಲಿ ಕಾಣಸಿಗುತ್ತಿದ್ವು. ಒಂದು ಸಮಯದಲ್ಲಿ ಅಮೆರಿಕದ ಬೇರೆ ಪಕ್ಷಿಗಳ ಮುಂದೆ ಕೇವಲ ಈ ಪ್ಯಾಸೆಂಜರ್ ಪಿಜನ್ ಪಕ್ಷಿಗಳ ಸಂಖ್ಯೆ ಸುಮಾರು 40% ಇತ್ತು. ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಪಕ್ಷಿಗಳು ಕಾಣಸಿಗುತ್ತಿದ್ವು. ಆದರೆ ನಿಧಾನವಾಗಿ ಮನುಷ್ಯ ಈ ಸುಂದರ ಪಕ್ಷಿಗಳನ್ನು ತನ್ನ ಬಾಯಿ ರುಚಿಗಾಗಿ ಕೊಲ್ಲಲು ಶುರು ಮಾಡಿದ್ದ. ಇದರಿಂದ ನೋಡುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ಹಾರಾಡುತ್ತಿದ್ದ ಈ ಪಕ್ಷಿ ಕಾಡಿನಿಂದ ಮಾಯವಾಗುತ್ತಾ ಹೋಗಿತ್ತು. ಹೀಗೆ 1890ರಲ್ಲಿ ಈ ಪ್ಯಾಸೆಂಜರ್ ಪಿಜನ್ ಕಣ್ಣಿಗೆ ಕಾಣಿಸುವುದು ಕೂಡ ತೀರಾ ಕಡಿಮೆಯಾಗಿತ್ತು. ಇನ್ನು ಇವುಗಳ ಕೊನೆಯ ಪಾರಿವಾಳವಾಗಿದ್ದ ಮಾರ್ತಾ ಕೂಡ 1924ರಲ್ಲಿ ಸಿನ್ಸಿನಾಟಿ ಮೃಗಾಲಯದಲ್ಲಿ ಸಾವಿಗೀಡಾಗಿತ್ತು. ಈ ಪಾರಿವಾಳಗಳನ್ನು ಕಾಪಾಡಲು ಅನೇಕ ಪ್ರಯತ್ನಗಳನ್ನು ಕೂಡ ಮಾಡಲಾಗಿತ್ತು, ಆದರೆ ಯಾವುದು ಕೂಡ ಯಶಸ್ವಿಯಾಗಿಲ್ಲ. ಕೊನೆಗೆ ಈ ಪಕ್ಷಿ ಭೂಮಿ ಮೇಲಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗಿತ್ತು. ಬ್ಯೂಬಲ್ ಹಾರ್ಟ್ ಬೀಸ್ಟ್. ಬ್ಯೂಬಲ್ ಹಾರ್ಟ್ ಬೀಸ್ಟ್ ಹೆಸರಿನ ಪ್ರಸಿದ್ಧವಾದ ಈ ಚಿಗರೆ ಆಫ್ರಿಕಾದ ಬಯಲು ಪ್ರದೇಶ ಮತ್ತು ಹುಲ್ಲುಗಾವಲಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಆದರೆ ಸಮಯ ಕಳೆಯುತ್ತಿದ್ದಂತೆ ಇವುಗಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತಾ ಬಂದಿತ್ತು. ಅಸಲಿಗೆ 90ರ ದಶಕದಲ್ಲಿ ಯುರೋಪಿಯನ್ ಬೇಟೆಗಾರರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಬ್ಯೂಬಲ್ ಹಾರ್ಟ್ ಬೀಸ್ಟ್ ಗಳನ್ನು ಬೇಟೆಯಾಡಲಾಗಿದೆ. ಇದರಿಂದ ಈ ಪ್ರಾಣಿಗಳು ವಿನಾಶದ ಅಂಚಿನತ್ತ ಬಂದುಬಿಟ್ಟಿವೆ. ಆದರೆ ಇವುಗಳ ಬೇಟೆಯ ಹುಚ್ಚು ಇಲ್ಲಿಗೆ ನಿಲ್ಲಿಲ್ಲ. 1945ರಿಂದ 1954ರ ನಡುವೆ ನಾರ್ತ್ ಆಫ್ರಿಕಾದಲ್ಲಿ ಅಳೆದುಕೊಳ್ಳದು ಉಳಿದ ಸ್ವಲ್ಪ ಬ್ಯೂಬಲ್ ಹಾರ್ಟ್ ಬೀಸ್ಟ್ ಗಳನ್ನು ಬೇಟೆಯಾಡಿ ಇವುಗಳನ್ನು ಕೂಡ ಭೂಮಿ ಮೇಲಿಂದ ವಿನಾಶ ಹೊಂದುವಂತೆ ಮಾಡಲಾಗಿದೆ. ಇನ್ನು ಕೆಲವೊಂದು ರಿಪೋರ್ಟ್ ಹೇಳುವಂತೆ ವಿಪರೀತ ಬೇಟೆಯ ನಂತರವೂ ಕೂಡ ಕೆಲವೊಂದು ಹಾರ್ಟ್ ಬೀಸ್ಟ್ಗಳು ಉಳಿದುಕೊಂಡಿದ್ವು. ಆದರೆ 20ರ ದಶಕದಲ್ಲಿ ಮನುಷ್ಯ ಮಾಡಿದ ಕಾಡು ನಾಶದ ಪರಿಣಾಮ ಉಳಿದ ಹಾರ್ಟ್ ಬೀಸ್ಟ್ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಇನ್ನು ಇವುಗಳ ದೇಹ ರಚನೆಯ ಬಗ್ಗೆ ಹೇಳಬೇಕೆಂದರೆ, ಇವುಗಳು ಮಣ್ಣಿನ ಅಥವಾ ಮರಳಿನ ಮೈಬಣ್ಣವನ್ನ ಹೊಂದಿರುತ್ತಿದ್ವು. ಇವುಗಳ ಉದ್ದ ಸುಮಾರು 4ರಿಂದ 8 ಫೀಟ್ ಇದ್ದು ಸುಮಾರು 4ರಿಂದ 4.5 ಫೀಟ್ ಎತ್ತರವನ್ನ ಹೊಂದಿರುತ್ತಿದ್ವು. ಇದರ ಜೊತೆಗೆ ಈ ಚಿಗರೆಗಳು ಸುಮಾರು 100ರಿಂದ 200 ಕೆಜಿ ತೂಕವನ್ನು ಕೂಡ ಹೊಂದಿರುತ್ತಿದ್ವು. ತನ್ನ ಗುಂಪಿನೊಂದಿಗೆ ಕಾಡಿನಲ್ಲಿ ಮತ್ತು ಮೈದಾನ ಪ್ರದೇಶಗಳಲ್ಲಿ ತಿರುಗಾಡುತ್ತಿದ್ದ ಈ ಹಾರ್ಟ್ ಬೀಸ್ಟ್ಗಳ ಕೆಲವೊಂದು ಅವಶೇಷಗಳನ್ನು ಇವತ್ತು ನಾವು ಕೇವಲ ಮ್ಯೂಸಿಯಂಗಳಲ್ಲಿ ನೋಡಬೇಕಾಗಿದೆ. ಸ್ನೇಹಿತರೆ, ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕಾಗಿ ಈ ಮುಗ್ಧ ಅಮಾಯಕ ಜೀವಿಗಳ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಅವುಗಳನ್ನು ಕೊಂದೇ ಬಿಟ್ಟಿದ್ದೇವೆ. ಕೆಲವೊಂದು ಬಾರಿ ನಮ್ಮ ಈ ಕೆಲಸದ ಪರಿಣಾಮ ಎಷ್ಟೊಂದು ಕೆಟ್ಟದಾಗಿರುತ್ತದೆ ಅಂದರೆ ಕೆಲವೊಂದು ಪ್ರಾಣಿ ಪಕ್ಷಿಗಳ ವಿನಾಶವೇ ಆಗಿಬಿಡುತ್ತದೆ. ಇವತ್ತು ಕೂಡ ಕೆಲವೊಂದು ಪ್ರಾಣಿ ಪಕ್ಷಿಗಳ ಪ್ರಜಾತಿ ಮಾನವನ ದುರಾಸೆಯಿಂದ ವಿನಾಶದ ಅಂಚಿನಲ್ಲಿ ಬಂದು ನಿಂತಿದೆ. ಈಗ ಕೂಡ ಅಂತಹ ಪ್ರಾಣಿ ಪಕ್ಷಿಗಳ ಬೇಟೆ ನಿಲ್ಲಿಸಿ ಅವುಗಳನ್ನು ಕಾಪಾಡಿಲ್ಲ ಅಂತ ಅಂದರೆ ಬಹುಶಃ ಭವಿಷ್ಯದಲ್ಲಿ ಮತ್ತೆಂದೂ ನಾವು ಆ ಪ್ರಾಣಿಗಳನ್ನು ನೋಡಲು ಸಾಧ್ಯವಿಲ್ಲ. ಇನ್ನು ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ಮೂಲಕ ಮತ್ತೆ ಸಿಗುವ. ನಮಸ್ಕಾರ.